ಸಾವಿರ ಸವಾಲುಗಳಿದ್ದರೂ ಸಾಧಿಸುವ ಛಲ ನಿನ್ನಲ್ಲಿರಲಿ. ಸಾಧಿಸಿದ ಮೇಲೆ ಅಹಂಕಾರವು ನಿನ್ನ ಬಳಿ ಸುಳಿಯದಿರಲಿ. ಚಾನೆಲ್ನ ಮಾನಿಟೈಸೇಷನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿದ ಈ ಸೀರೀಸಲ್ಲಿ ಇವತ್ತು ಡೇ 20. ವೆಲ್ಕಮ್ ಟು ಡೇ 20 ಆಫ್ ಗೆಟಿಂಗ್ ಮೈ ಚಾನಲ್ ಮಾನಿಟೈಸ್ಡ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದಾಗ ದ ಸಬ್ಸ್ಕ್ರೈಬರ್ ಕೌಂಟ್ ವಾಸ್ 316 ಆ್ಯಂಡ್ ಇವಾಗ ಇದು 359 ಆಗಿದೆ. ಐ ಆಮ್ ಸೋ ಹ್ಯಾಪಿ. ಈ ಒಂದು ಸೀರೀಸ್ ನಿಮಗೆ ಇಷ್ಟ ಆದಲ್ಲಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ ಬಿಟ್ಟಾಗ್ಲೂ ಕೂಡ ಅಂದರೆ ನಾನು ಬ್ರೇಕ್ ತೊಗೊಂಡಾಗ್ಲೂ ಕೂಡ ನಾನು ಜಿಮ್ ಕಡೆ ಹೋಗೇ ಇರಲಿಲ್ಲ. ಸೊ ತುಂಬ ದಿನಗಳಾಗೋಗ್ಬಿಟ್ಟಿತ್ತು. ಜಿಮ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಲಿಡಲ್ ಕಡೆಗೆ ಆ ವಾರದ ರೇಷನ್ನ ತೊಗೊಳೋದಕ್ಕೆ. ಅದಾದಮೇಲೆ ಮನೆಗೆ ಬಂದು ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಲೈಬ್ರರಿ ಕಡೆಗೆ ಆ್ಯಸ್ ಯೂಶುವಲ್. ಬೆಳಗ್ಗೆನೆ ಈ ಥರ ಲ್ಯಾಪ್ಟಾಪ್ ಅಪ್ಡೇಟಿಗೆ ಬಂದುಬಿಟ್ರೆ ನಿಜ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ನನ್ನ ಫಸ್ಟ್ ಸೆಷನ್ ಆಫ್ ಓದೋದನ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇವಾಗ ನಾನು ಏನು ಬ್ರೇಕ್ ತೊಗೊಂಡಿದ್ನಲ್ಲ ಆ ಟೈಮಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನ ಅಥವಾ ವೀಡಿಯೋಸ್ನ ಮಾಡೋದನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಇವತ್ತು ಯಾಕೋ ಓದೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟೇ ಬರ್ತಿರಲಿಲ್ಲ. ಸೊ ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದು ನೋಡಿದ್ದಂದರೆ ನನ್ನ ರೂಮ್ ಅವಸ್ಥೆ ಈ ಥರ ಆಗಿಬಿಟ್ಟಿತ್ತು. ಈ ಥರ ಆಗಿದ್ದ ರೂಮ್ನ ಈ ಥರ ಮಾಡೋದಕ್ಕೆ ನನಗೆ ಹಿಡ್ದಿದ್ದು ಅರೌಂಡ್ 4 hours ಅಂತಂದು ಹೇಳಿನೇ ಹೇಳ್ಬೋದು. ಇದೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ ನಿಜ ಸಾಕಾಗೋಯ್ತು. ಸೊ ಇವತ್ತಿಗೆ ಇಷ್ಟೇ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನಾಳೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.